ಈಗಾಗಲೇ ಮೈಸೂರಿನ ಎಲ್ಲ ಪತ್ರಕರ್ತರು ಕೇಳಿದ್ದಾರೆ. ನಾನು ಈಗಾಗಲೇ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದೇನೆ. CM ಬದಲಾವಣೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು, ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು. ಆದರೆ ಹೈಕಮಾಂಡ್ನವರು ಇದುವರೆಗೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾವುದೇ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ. ಯಾವುದೇ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ, ಅವಾಗವಾಗ ಶಾಸಕರು ಏನಾದರೂ ಮಾತನಾಡ್ಬೋದು ಅವ್ರವ್ರ ಲೀಡರ್ಗಳ ಪರವಾಗಿ. ಆದರೆ ಅದರರ್ಥ ಹೈಕಮಾಂಡು ಮುಖ್ಯಮಂತ್ರಿಗಳ ಬದಲಾವಣೆಗೆ ಮುಂದಾಗಿದೆ ಅಥವಾ ನಮ್ಮ ಸರ್ಕಾರ ಅಸ್ಥಿರವಾಗಿದೆ ಅಂತೇನಿಲ್ಲ. ಸೊ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ AICC ಕಾರ್ಯದರ್ಶಿಗಳು ಅವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ನಾವು ಮಾಡೋದಿಲ್ಲ ಅಂತೇಳಿ. ಸೊ ಹಾಗಾಗಿ 5 ವರ್ಷಗಳು ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಸರ್, ಈಗ ಈಗಾಗಲೇ ಮೈಸೂರಿನ ಎಲ್ಲ ಪತ್ರಕರ್ತರು ಕೇಳಿದ್ದಾರೆ. ನಾನು ಈಗಾಗಲೇ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದೇನೆ. CM ಬದಲಾವಣೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು, ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು. ಆದರೆ ಹೈಕಮಾಂಡ್ನವರು ಇದುವರೆಗೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾವುದೇ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ. ಯಾವುದೇ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ, ಅವಾಗವಾಗ ಶಾಸಕರು ಏನಾದರೂ ಮಾತನಾಡ್ಬೋದು ಅವ್ರವ್ರ ಲೀಡರ್ಗಳ ಪರವಾಗಿ. ಆದರೆ ಅದರರ್ಥ ಹೈಕಮಾಂಡು ಮುಖ್ಯಮಂತ್ರಿಗಳ ಬದಲಾವಣೆಗೆ ಮುಂದಾಗಿದೆ ಅಥವಾ ನಮ್ಮ ಸರ್ಕಾರ ಅಸ್ಥಿರವಾಗಿದೆ ಅಂತೇನಿಲ್ಲ. ಸೊ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ AICC ಕಾರ್ಯದರ್ಶಿಗಳು ಅವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ನಾವು ಮಾಡೋದಿಲ್ಲ ಅಂತೇಳಿ. ಸೊ ಹಾಗಾಗಿ 5 ವರ್ಷಗಳು ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಸರ್, ಈಗ ಈಗಾಗಲೇ ಮೈಸೂರಿನ ಎಲ್ಲ ಪತ್ರಕರ್ತರು ಕೇಳಿದ್ದಾರೆ. ನಾನು ಈಗಾಗಲೇ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದೇನೆ. CM ಬದಲಾವಣೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು, ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು. ಆದರೆ ಹೈಕಮಾಂಡ್ನವರು ಇದುವರೆಗೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾವುದೇ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ. ಯಾವುದೇ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ, ಅವಾಗವಾಗ ಶಾಸಕರು ಏನಾದರೂ ಮಾತನಾಡ್ಬೋದು ಅವ್ರವ್ರ ಲೀಡರ್ಗಳ ಪರವಾಗಿ. ಆದರೆ ಅದರರ್ಥ ಹೈಕಮಾಂಡು ಮುಖ್ಯಮಂತ್ರಿಗಳ ಬದಲಾವಣೆಗೆ ಮುಂದಾಗಿದೆ ಅಥವಾ ನಮ್ಮ ಸರ್ಕಾರ ಅಸ್ಥಿರವಾಗಿದೆ ಅಂತೇನಿಲ್ಲ. ಸೊ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ AICC ಕಾರ್ಯದರ್ಶಿಗಳು ಅವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ನಾವು ಮಾಡೋದಿಲ್ಲ ಅಂತೇಳಿ. ಸೊ ಹಾಗಾಗಿ 5 ವರ್ಷಗಳು ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಸರ್, ಈಗ